ಬಸ್ ಡ್ರೈವರ್ಗಳಾಗಿರ್ಬೋದು ಅಥವಾ ಹೆವಿ ವೆಹಿಕಲ್ ಡ್ರೈವರ್ಗಳಾಗಿರ್ಬೋದು, ಇವರ ಜೀವನ ಯಾವ ರೀತಿ ಆಗಿರುತ್ತೆ ಅಂತಂದ್ರೆ, ನಾವು ಆರಾಮಾಗಿ ನಿದ್ದೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ, ಸ್ಪೆಷಲಿ ಈ ಸ್ಲೀಪರ್ ಕೋಚ್ಗಳಲ್ಲಿ ಅವರು ನಿದ್ದೆ ಮಾಡದೆ ನಮ್ಮನ್ನ ತಲುಪಿಸುವಂತಹ ಬಹಳ ದೊಡ್ಡ ಜವಾಬ್ದಾರಿ ಇರುತ್ತೆ. ಅದರಲ್ಲೂ ಸ್ಪೆಷಲಿ ಹೆವಿ ವೆಹಿಕಲ್ಗಳ ಡ್ರೈವರ್ಗಳು, ಅವರ ಲೈಫೇ ಡೇಂಜರ್ ಅಲ್ಲಿದೆ. ಅತಿಯಾದ ವಾಹನ ಚಾಲನೆ, ಅದರಲ್ಲೂ ರಾತ್ರಿಯೇ ಬಸ್ಸು ಅಥವಾ ಹೆವಿ ವೆಹಿಕಲ್ಗಳು, ಈ ಟಿಪ್ಪರು, ಲಾರಿ ಇದನ್ನ ಓಡಿಸಬೇಕು. ತಿಂಗಳಗಟ್ಲೆ ಮನೆಯಿಂದ ದೂರ ಇರ್ತಾರೆ. ಆ ಖಿನ್ನತೆ, ಮಡದಿ ಮಕ್ಕಳು ಅವರನ್ನ ನೋಡದೆ ದಿನ ಕಳೀತಾರೆ, ಮಾತಾಡದೆ ದಿನ ಕಳೀತಾರೆ. ಬೆಳಗ್ಗೆಯಿಂದ ರಾತ್ರಿವರೆಗೂ ವಾಹನ ಚಾಲನೆ, ರಾತ್ರಿ 2-3 ಗಂಟೆವರೆಗೂ ವಾಹನ ಚಲಾಯಿಸ್ತಾರೆ. ಆನಂತರ 1-2 ಅವರು ಸೈಡ್ಗೆ ಹಾಕೊಂಡು ಮಲ್ಕೊಂಡ್ಬಿಡ್ತಾರೆ. ಇದೆಲ್ಲ ಇದೇ ರೀತಿಯ ರೂಟೀನ್ ಪ್ರತಿದಿನ ಆಗ್ತಾ ಇರೋದ್ರಿಂದ ಅವರಲ್ಲಿ ಮಾನಸಿಕ ಖಿನ್ನತೆ ಕಾಣಿಸ್ಕೊಳ್ತಾ ಇದೆ. ಜೊತೆಗೆ ಕುಡಿತದ ದಾಸ ಆಗ್ತಾ ಇದ್ದಾರೆ. ಕುಡಿದೆ ಸ್ಟೇರಿಂಗ್ ಮುಟ್ಟದೇ ಇರುವಂತಹ ಅನೇಕ ಡ್ರೈವರ್ ಕೂಡ ಇದ್ದಾರೆ. ಆದ್ರೆ ಅನಂತರದಲ್ಲಿ ಬಹಳ ಅಚ್ಚುಕಟ್ಟಾಗಿ ಗಾಡಿ ಓಡಿಸೋರು ಇದ್ದಾರೆ. ಆದ್ರೆ ಅನೇಕ ಸಂದರ್ಭಗಳಲ್ಲಿ ಆ ರೀತಿ ಆಗೋದಿಲ್ಲ. ಅನೇಕ ಸಂದರ್ಭಗಳಲ್ಲಿ ಅನಾಹುತಗಳೇ ಆಗೋಗುತ್ತೆ. ಇದರಿಂದ ಅಪಘಾತಗಳು ಹೆಚ್ಚಳ ಆಗ್ತಾ ಇರುವಂತಹ ಒಂದಷ್ಟು ವಿಚಾರಗಳು ಕೂಡ ಗೊತ್ತಾಗ್ತಾ ಇದೆ. ರಿಪಬ್ಲಿಕ್ ಕನ್ನಡದ ಜೊತೆ ಮನಃಶಾಸ್ತ್ರಜ್ಞ ಆಗಿರುವಂತಹ ಡಾಕ್ಟರ್ ವಿದ್ಯಾ ಮಾತಾಡಿದ್ದಾರೆ ನೋಡಿ. ನಾವಿವಾಗ ಏನ್ರ ಬಗ್ಗೆ ವಿಶ್ಲೇಷಣೆ ಮಾಡ್ತಿದೀವಿ ಅಂದ್ರೆ, ಈ ದೊಡ್ಡ ದೊಡ್ಡ ಗಾಡಿಗೆ ಟ್ರಕ್ ಓಡಿಸಿರ್ತಾರಲ್ಲ, ಅಂತ ಡ್ರೈವರ್ಸ್ ಯಾಕೆ ತುಂಬಾ ಆಕ್ಸಿಡೆಂಟ್ಸ್ ಅಲ್ಲಿ ಇನ್ವಾಲ್ವ್ ಆಗ್ತಾರೆ ಅಂತ. ಸೊ ಯಾಕೆ ಇತ್ತೀಚೆಗೆ ಅದು ಜಾಸ್ತಿ ಆಗ್ತಾ ಇದೆ ಆತರ ಇನ್ಸಿಡೆಂಟ್ಸ್ ಅಂತ ಹೇಳಿ, ಈ ಸುಮಾರಾಗಿ ಯೂಶಲಿ ಈ ತರ ಕೆಲಸ ಮಾಡೋರು, ಟ್ರಕ್ ಓಡಿಸೋಂತವ್ರು, ಅದು ಆಬ್ವಿಯಸ್ಲಿ ಒಂದ್ ಊರಿಂದ ಇನ್ನೊಂದು ಊರಿಗೆ ಗೂಡ್ಸ್ ಸಾಗಣೆ ಮಾಡುವಂತರಾಗಿರ್ತಾರೆ. ಅಂಡ್ ಸುಮಾರು ಜನ ಸ್ವ ಇಚ್ಛೆಯಿಂದ ಮಾಡ್ತಿರೋದಿಲ್ಲ ಅದನ್ನ. ಏನೋ ಒಂದು ಆಬ್ಲಿಗೇಷನ್ ಇರುತ್ತೆ. ಯಾಕಂದ್ರೆ ಇವಾಗ ಒಂದ್ ಊರಿಂದ ಇನ್ನೊಂದು ಊರಿಗೆ ಹೋಗ್ಬೇಕಂತ ಹೇಳಿದ್ರೆ ಅಲ್ಲಿ ಫ್ಯಾಮಿಲಿ ಬಿಟ್ಟು ದೂರ ಹೋಗ್ಬಿಟ್ಟು ಕೆಲಸ ಮಾಡ್ಬೇಕಾಗಿರೋಂತ ಪರಿಸ್ಥಿತಿ ಇರತ್ತೆ ಅಲ್ಲಿ. ಅಂಡ್ ಯಾರೇ ಆಗ್ಲಿ ಅಷ್ಟು ಇಷ್ಟ ಪಡೆದಲೇ ಇರ್ಬೋದು, ಅಂದ್ರೆ ಅಷ್ಟು ಪ್ಯಾಷನ್ ಇಲ್ಲ ನಮ್ಗೆ ಅದ್ರ ಬಗ್ಗೆ, ಆ ಕೆಲಸದ ಬಗ್ಗೆ ಅಷ್ಟು ಒಲವಿಲ್ಲ ಅಂತ ಹೇಳಿದ್ರೆ ಅದು ಸುಲಭ ಆಗಿರೋದಿಲ್ಲ. ಸೊ ಇಟ್ ವಿಲ್ ಬಿಕಮ್ ಅ ಕಾಂಪ್ರಮೈಸ್ ಆನ್ ದೇರ್ ಪಾರ್ಟ್. ದಟ್ ನಾನು ದುಡಿಬೇಕು, ಅದನ್ನು ಮನೆಗೆ ತಲುಪಿಸಬೇಕು ಅನ್ನೋ ಒಂದು ಆಬ್ಲಿಗೇಷನ್ ಇರೋ ಕಾರಣದಿಂದ ನಾವು ಆ ಕೆಲಸ ಒಪ್ಕೊಂಡಿದ್ರೆ ಅವಾಗ ಆಟೋಮ್ಯಾಟಿಕಲಿ ಅವರಿಗೆ ಮನೇನ ಮಿಸ್ ಮಾಡ್ತಿರೋಂಥದ್ದಿರತ್ತೆ, ಅದ್ರ ಬಗ್ಗೆ ಸ್ಟ್ರೆಸ್ ಇರುತ್ತೆ, ಅದ್ರ ಬಗ್ಗೆ ಬೇಜಾರಿರತ್ತೆ. ಅಂಡ್ ಎಷ್ಟೋ ಸತಿ ಅವ್ರಿಗೆ ತಿಂಗಳಾನ್ಗಟ್ಲೆ ವಾಪಸ್ ಮನೆಗೆ ಹೋಗುವಂತ ಅವಕಾಶ ಸಿಗೋದಿಲ್ಲ. ಸೊ ಹೋಗ್ದಲೇ ಇರೋಂತ ಗ್ಯಾಪ್ ಅದು ಎಷ್ಟು ಜಾಸ್ತಿ ಇನ್ಕ್ರೀಸ್ ಆಗತ್ತೋ ಅಷ್ಟೇ ಅವ್ರಿಗೆ ಅದು ಜಾಸ್ತಿ ಹೆಚ್ಚಿಗೆ ಮನೆ ನೆನ್ಪು ಕಾಡಕ್ಕೆ ನೆನ್ಪು ಕಾಡೋದು, ಅಥವಾ ಮಕ್ಕಳ ಬಗ್ಗೆ ಕಾಳಜಿ ನೆನ್ಪು ಕಾಡೋದು, ಎಲ್ಲೋ ನಾನು ನನ್ನ ಕರ್ತವ್ಯನ ಸರಿಗ್ ನಿಭಾಯಿಸ್ತಿಲ್ವೇನೋ ಅಂತ. ಅಕಸ್ಮಾತ್ ವೃದ್ಧ ತಂದೆ ತಾಯಿ ಇದ್ರೆ ಅವ್ರನ್ನ ನಾನು ಕಾಳಜಿ ಮಾಡಕ್ ಆಗ್ತಾ ಇಲ್ಲ, ಅಥವಾ ಅವ್ರು ಹುಷಾರ್ ತಪ್ಪಿದಾಗ ನಾನು ಅವ್ರಿಗೋಸ್ಕರ ಇರಕ್ಕಾಗ್ತಿಲ್ಲ. ಸೊ ಈ ತರದ್ ಎಷ್ಟೊಂದು ವಿಷಯಗಳು ಅವ್ರಿಗೆ ಕಾಡ್ಬೋದು. ಸೊ ಆತರ ಕಾಡುವಾಗ ಎಲ್ಲಾರ್ಗು ಅದನ್ನ ಹೆಂಗೆ ಡೀಲ್ ಮಾಡ್ಬೇಕು ಅಂತ ಬರೋದಿಲ್ಲ. ನಾವು ಅದನ್ನ ಕೋಪಿಂಗ್ ಮೆಕ್ಯಾನಿಸಮ್ ಅಂತ ಹೇಳ್ತೀವಿ. ಸೊ ನಮ್ಗೆ ಅದ್ರ ಬಗ್ಗೆ ಯಾರೋ ತಿಳಿಸ್ಕೊಟ್ಟಿರೋದಿಲ್ಲ, ಯಾರು ನಮ್ಗೆ ಹೇಳ್ಕೊಟ್ಟಿರೋದಿಲ್ಲ. ಅಂತ ಸಂದರ್ಭದಲ್ಲಿ ಈಸಿ ವೇ ನಾವು ಹುಡುಕ್ತಿವಿ, ನಮ್ ಪೇನ್ ನ ಮರೆಮಾಚಕ್ಕೆ ಈಸಿ ವೇ ಹುಡುಕ್ತಿವಿ. ಸೊ ಅದೇ ಒನ್ ಸಚ್ ವೇ ಇಸ್ ಅಡಿಕ್ಷನ್. ಸೊ ಎಷ್ಟೋ ವಿಷಯದಲ್ಲಿ ಅದು ತರವಾರಿ ರೀತಿ ಇರುತ್ತೆ, ನಾವು ಅದನ್ನ ಎಕ್ಸ್ಪೆಕ್ಟ್ ಕೂಡ ಮಾಡಿರೋದಿಲ್ಲ. ಸೇ ಫಾರ್ ಎಕ್ಸಾಂಪಲ್, ಇವಾಗ ನಮ್ಮ ಮೊಬೈಲ್ನ ಅವಶ್ಯಕತೆಗಿಂತ ಮೀರಿ ಉಪಯೋಗಿಸೋದು ಒಂದು ಅಡಿಕ್ಷನ್. ನಾವು ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅಂತ ಹೇಳ್ತೀವಿ. ಸೊ ತುಂಬಾ ಕಾಡ್ತಾ ಇರತ್ತೆ, ಅಯ್ಯೋ ಏನೋ ಒಂದು ಹೊಸ ಮೆಸೇಜ್ ಬಂತು, ಹೊಸ ನೋಟಿಫಿಕೇಶನ್ ಬಂತು, ಫೋಮೋ ಅಂತ ಹೇಳ್ತೀವಿ, ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅಂತ ಹೇಳ್ತೀವಿ. ಸೊ ಏನೋ ಒಂದು ನಾನು ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅನ್ನೋ ತರ. ಬಸ್ ಡ್ರೈವರ್ಗಳಾಗಿರ್ಬೋದು ಅಥವಾ ಹೆವಿ ವೆಹಿಕಲ್ ಡ್ರೈವರ್ಗಳಾಗಿರ್ಬೋದು, ಇವರ ಜೀವನ ಯಾವ ರೀತಿ ಆಗಿರುತ್ತೆ ಅಂತಂದ್ರೆ, ನಾವು ಆರಾಮಾಗಿ ನಿದ್ದೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ, ಸ್ಪೆಷಲಿ ಈ ಸ್ಲೀಪರ್ ಕೋಚ್ಗಳಲ್ಲಿ ಅವರು ನಿದ್ದೆ ಮಾಡದೆ ನಮ್ಮನ್ನ ತಲುಪಿಸುವಂತಹ ಬಹಳ ದೊಡ್ಡ ಜವಾಬ್ದಾರಿ ಇರುತ್ತೆ. ಅದರಲ್ಲೂ ಸ್ಪೆಷಲಿ ಹೆವಿ ವೆಹಿಕಲ್ಗಳ ಡ್ರೈವರ್ಗಳು, ಅವರ ಲೈಫೇ ಡೇಂಜರ್ ಅಲ್ಲಿದೆ. ಅತಿಯಾದ ವಾಹನ ಚಾಲನೆ, ಅದರಲ್ಲೂ ರಾತ್ರಿಯೇ ಬಸ್ಸು ಅಥವಾ ಹೆವಿ ವೆಹಿಕಲ್ಗಳು, ಈ ಟಿಪ್ಪರು, ಲಾರಿ ಇದನ್ನ ಓಡಿಸಬೇಕು. ತಿಂಗಳಗಟ್ಲೆ ಮನೆಯಿಂದ ದೂರ ಇರ್ತಾರೆ. ಆ ಖಿನ್ನತೆ, ಮಡದಿ ಮಕ್ಕಳು ಅವರನ್ನ ನೋಡದೆ ದಿನ ಕಳೀತಾರೆ, ಮಾತಾಡದೆ ದಿನ ಕಳೀತಾರೆ. ಬೆಳಗ್ಗೆಯಿಂದ ರಾತ್ರಿವರೆಗೂ ವಾಹನ ಚಾಲನೆ, ರಾತ್ರಿ 2-3 ಗಂಟೆವರೆಗೂ ವಾಹನ ಚಲಾಯಿಸ್ತಾರೆ. ಆನಂತರ 1-2 ಅವರು ಸೈಡ್ಗೆ ಹಾಕೊಂಡು ಮಲ್ಕೊಂಡ್ಬಿಡ್ತಾರೆ. ಇದೆಲ್ಲ ಇದೇ ರೀತಿಯ ರೂಟೀನ್ ಪ್ರತಿದಿನ ಆಗ್ತಾ ಇರೋದ್ರಿಂದ ಅವರಲ್ಲಿ ಮಾನಸಿಕ ಖಿನ್ನತೆ ಕಾಣಿಸ್ಕೊಳ್ತಾ ಇದೆ.
ಜೊತೆಗೆ ಕುಡಿತದ ದಾಸ ಆಗ್ತಾ ಇದ್ದಾರೆ. ಕುಡಿದೇ ಸ್ಟೇರಿಂಗ್ ಮುಟ್ಟದೇ ಇರುವಂತಹ ಅನೇಕ ಡ್ರೈವರ್ ಕೂಡ ಇದ್ದಾರೆ. ಆದ್ರೆ ಅನಂತರದಲ್ಲಿ ಬಹಳ ಅಚ್ಚುಕಟ್ಟಾಗಿ ಗಾಡಿ ಓಡಿಸೋರು ಇದ್ದಾರೆ. ಆದ್ರೆ ಅನೇಕ ಸಂದರ್ಭಗಳಲ್ಲಿ ಆ ರೀತಿ ಆಗೋದಿಲ್ಲ. ಅನೇಕ ಸಂದರ್ಭಗಳಲ್ಲಿ ಅನಾಹುತಗಳೇ ಆಗೋಗುತ್ತೆ. ಇದರಿಂದ ಅಪಘಾತಗಳು ಹೆಚ್ಚಳ ಆಗ್ತಾ ಇರುವಂತಹ ಒಂದಷ್ಟು ವಿಚಾರಗಳು ಕೂಡ ಗೊತ್ತಾಗ್ತಾ ಇದೆ. ರಿಪಬ್ಲಿಕ್ ಕನ್ನಡದ ಜೊತೆ ಮನಃಶಾಸ್ತ್ರಜ್ಞ ಆಗಿರುವಂತಹ ಡಾಕ್ಟರ್ ವಿದ್ಯಾ ಮಾತಾಡಿದ್ದಾರೆ ನೋಡಿ. ನಾವಿವಾಗ ಏನ್ರ ಬಗ್ಗೆ ವಿಶ್ಲೇಷಣೆ ಮಾಡ್ತಿದೀವಿ ಅಂದ್ರೆ, ಈ ದೊಡ್ಡ ದೊಡ್ಡ ಗಾಡಿಗೆ ಟ್ರಕ್ ಓಡಿಸಿರ್ತಾರಲ್ಲ, ಅಂತ ಡ್ರೈವರ್ಸ್ ಯಾಕೆ ತುಂಬಾ ಆಕ್ಸಿಡೆಂಟ್ಸ್ ಅಲ್ಲಿ ಇನ್ವಾಲ್ವ್ ಆಗ್ತಾರೆ ಅಂತ. ಸೊ ಯಾಕೆ ಇತ್ತೀಚೆಗೆ ಅದು ಜಾಸ್ತಿ ಆಗ್ತಾ ಇದೆ ಆತರ ಇನ್ಸಿಡೆಂಟ್ಸ್ ಅಂತ ಹೇಳಿ, ಈ ಸುಮಾರಾಗಿ ಯೂಶಲಿ ಈ ತರ ಕೆಲಸ ಮಾಡೋರು, ಟ್ರಕ್ ಓಡಿಸೋಂತವ್ರು, ಅದು ಆಬ್ವಿಯಸ್ಲಿ ಒಂದ್ ಊರಿಂದ ಇನ್ನೊಂದು ಊರಿಗೆ ಗೂಡ್ಸ್ ಸಾಗಣೆ ಮಾಡುವಂತವರಾಗಿರ್ತಾರೆ. ಅಂಡ್ ಸುಮಾರು ಜನ ಸ್ವ ಇಚ್ಛೆಯಿಂದ ಮಾಡ್ತಿರೋದಿಲ್ಲ ಅದನ್ನ, ಏನೋ ಒಂದು ಆಬ್ಲಿಗೇಷನ್ ಇರುತ್ತೆ. ಯಾಕಂದ್ರೆ ಇವಾಗ ಒಂದ್ ಊರಿಂದ ಇನ್ನೊಂದು ಊರಿಗೆ ಹೋಗ್ಬೇಕಂತ ಹೇಳಿದ್ರೆ ಅಲ್ಲಿ ಫ್ಯಾಮಿಲಿ ಬಿಟ್ಟು ದೂರ ಹೋಗ್ಬಿಟ್ಟು ಕೆಲಸ ಮಾಡ್ಬೇಕಾಗಿರೋಂತ ಪರಿಸ್ಥಿತಿ ಇರತ್ತೆ ಅಲ್ಲಿ. ಅಂಡ್ ಯಾರೇ ಆಗ್ಲಿ ಅಷ್ಟು ಇಷ್ಟ ಪಡ್ದಲೇ ಇರ್ಬೋದು, ಅಂದ್ರೆ ಅಷ್ಟು ಪ್ಯಾಷನ್ ಇಲ್ಲ ನಮ್ಗೆ ಅದ್ರ ಬಗ್ಗೆ, ಆ ಕೆಲಸದ ಬಗ್ಗೆ ಅಷ್ಟು ಒಲವಿಲ್ಲ ಅಂತ ಹೇಳಿದ್ರೆ ಅದು ಸುಲಭ ಆಗಿರೋದಿಲ್ಲ. ಸೊ ಇಟ್ ವಿಲ್ ಬಿಕಮ್ ಅ ಕಾಂಪ್ರಮೈಸ್ ಆನ್ ದೇರ್ ಪಾರ್ಟ್, ದಟ್ ನನ್ ದುಡ್ಡು ದುಡಿಬೇಕು, ಅದನ್ನು ಮನೆಗೆ ತಲುಪಿಸಬೇಕು ಅನ್ನೋ ಒಂದು ಆಬ್ಲಿಗೇಷನ್ ಇರೋ ಕಾರಣದಿಂದ ನಾವು ಆ ಕೆಲಸ ಒಪ್ಕೊಂಡಿದ್ರೆ ಅವಾಗ ಆಟೋಮ್ಯಾಟಿಕಲಿ ಅವರಿಗೆ ಮನೇನ ಮಿಸ್ ಮಾಡ್ತಿರೋಂಥದ್ದಿರತ್ತೆ, ಅದ್ರ ಬಗ್ಗೆ ಸ್ಟ್ರೆಸ್ ಇರುತ್ತೆ, ಅದ್ರ ಬಗ್ಗೆ ಬೇಜಾರಿರತ್ತೆ. ಅಂಡ್ ಎಷ್ಟೋ ಸತಿ ಅವರಿಗೆ ತಿಂಗಳಾನ್ಗಟ್ಲೆ ವಾಪಸ್ ಮನೆಗೆ ಹೋಗುವಂತ ಅವಕಾಶ ಸಿಗೋದಿಲ್ಲ. ಸೊ ಹೋಗ್ದಲೇ ಇರೋಂತ ಗ್ಯಾಪ್ ಅದು ಎಷ್ಟು ಜಾಸ್ತಿ ಇನ್ಕ್ರೀಸ್ ಆಗತ್ತೋ ಅಷ್ಟೇ ಅವ್ರಿಗೆ ಅದು ಜಾಸ್ತಿ ಹೆಚ್ಚಿಗೆ ಮನೆ ನೆನ್ಪು ಕಾಡಕ್ಕೆ ನೆನ್ಪು ಕಾಡೋದು, ಅಥವಾ ಮಕ್ಕಳ ಬಗ್ಗೆ ಕಾಳಜಿ ನೆನ್ಪು ಕಾಡೋದು, ಎಲ್ಲೋ ನಾನು ನನ್ನ ಕರ್ತವ್ಯನ ಸರಿಗೆ ನಿಭಾಯಿಸ್ತಿಲ್ವೇನೋ ಅಂತ. ಅಕಸ್ಮಾತ್ ವೃದ್ಧ ತಂದೆ ತಾಯಿ ಇದ್ರೆ ಅವ್ರನ್ನ ನಾನು ಕಾಳಜಿ ಮಾಡಕ್ ಆಗ್ತಾ ಇಲ್ಲ, ಅಥವಾ ಅವ್ರು ಹುಷಾರ್ ತಪ್ಪಿದಾಗ ನಾನು ಅವ್ರಿಗೋಸ್ಕರ ಇರಕ್ಕಾಗ್ತಿಲ್ಲ. ಸೊ ಈ ತರದ್ ಎಷ್ಟೊಂದು ವಿಷಯಗಳು ಅವ್ರಿಗೆ ಕಾಡ್ಬೋದು. ಸೊ ಆತರ ಕಾಡುವಾಗ ಎಲ್ಲಾರ್ಗು ಅದನ್ನ ಹೆಂಗೆ ಡೀಲ್ ಮಾಡ್ಬೇಕು ಅಂತ ಬರೋದಿಲ್ಲ. ನಾವು ಅದನ್ನ ಕೋಪಿಂಗ್ ಮೆಕ್ಯಾನಿಸಮ್ ಅಂತ ಹೇಳ್ತೀವಿ. ಸೊ ನಮ್ಗೆ ಅದ್ರ ಬಗ್ಗೆ ಯಾರೋ ತಿಳಿಸ್ಕೊಟ್ಟಿರೋದಿಲ್ಲ, ಯಾರೋ ನಮ್ಗೆ ಹೇಳ್ಕೊಟ್ಟಿರೋದಿಲ್ಲ. ಅಂತ ಸಂದರ್ಭದಲ್ಲಿ ಈಸಿ ವೇ ನಾವು ಹುಡುಕ್ತಿವಿ, ನಮ್ ಪೇನ್ ನ ಮರೆಮಾಚಕ್ಕೆ ಈಸಿ ವೇ ಹುಡುಕ್ತಿವಿ. ಸೊ ಅದೇ ಒನ್ ಸಚ್ ವೇ ಇಸ್ ಅಡಿಕ್ಷನ್. ಸೊ ಎಷ್ಟು ವಿಷಯದಲ್ಲಿ ಅದು ತರವಾರಿ ರೀತಿ ಇರುತ್ತೆ, ನಾವು ಅದನ್ನ ಎಕ್ಸ್ಪೆಕ್ಟ್ ಕೂಡ ಮಾಡಿರೋದಿಲ್ಲ. ಸೇ ಫಾರ್ ಎಕ್ಸಾಂಪಲ್, ಇವಾಗ ನಮ್ಮ ಮೊಬೈಲ್ನ ಅವಶ್ಯಕತೆಗಿಂತ ಮೀರಿ ಉಪಯೋಗಿಸೋದು ಒಂದು ಅಡಿಕ್ಷನ್. ನಾವು ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅಂತ ಹೇಳ್ತೀವಿ. ಸೊ ತುಂಬಾ ಕಾಡ್ತಾ ಇರತ್ತೆ, ಅಯ್ಯೋ ಏನೋ ಒಂದು ಹೊಸ ಮೆಸೇಜ್ ಬಂತು, ಹೊಸ ನೋಟಿಫಿಕೇಶನ್ ಬಂತು, ಫೋಮೋ ಅಂತ ಹೇಳ್ತೀವಿ, ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅಂತ ಹೇಳ್ತೀವಿ. ಸೊ ಏನೋ ಒಂದು ನಾನು ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅನ್ನೋ ತರ, ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅಂತ ಹೇಳ್ತೀವಿ. ಸೊ ಏನೋ ಒಂದು ನಾನು ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅನ್ನೋ ತರ.